ಏನ್ ನೆನ್ನೆ ಅಷ್ಟು ಬೇಗ ಮನೆಗೆ ಹೋಗಿದ್ದೆ? ಏನಂತ ಅರ್ಜುನ್? ಅರ್ಜೆಂಟ್ ಏನಿಲ್ಲ ಮ್ಯಾಮ್, ಫಂಕ್ಷನ್ ಮುಗೀತಲ್ಲ, ಇನ್ನೇನು ಕೆಲಸ ಅಂತ ಹೋದೆ. ನನಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಅಯ್ಯೋ ಮ್ಯಾಮ್, ನಿಮ್ಮ ಸುತ್ತ ಆ ಗೆಸ್ಟ್ ಆಂಟಿಗಳು ಗುಬ್ರಾಕೊಂಡಿದ್ರು. ಅವ್ರ ಕಣ್ಣಿಗೆ ನಾನೇನಾದ್ರೂ ಕಾಣಿಸ್ಕೊಂಡಿದ್ರೆ ನನಗೂ ಒಬ್ಬ ಗಂಡು ಹುಡುಕಿ ಗಂಟಾಕ್ಬಿಟ್ಟಿದ್ರು ಅಷ್ಟೇ. ಅದಕ್ಕೆ ನಿಧಾನಕ್ಕೆ ಎಸ್ಕೇಪ್ ಆಗ್ಬಿಟ್ಟೆ. ಯಾಕೆ ಮ್ಯಾಮ್ ಯಾವತ್ತೂ ಇಲ್ದಿದ್ದು ಈ ಥರ ಕೇಳ್ತಿದ್ದೀರಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡು ಸಾಕು, ನನಗೆ ಉಲ್ಟಾ ಪ್ರಶ್ನೆ ಮಾಡಬೇಡ. ಇತ್ತೀಚೆಗೆ ಯಾಕೋ ಅತಿಯಾಗಿ ಆಡ್ತಿದ್ಯಾ ಮಿಲ್ಲಿ? ಒಂದ್ಸಲ ಫ್ರೀಯಾಗಿ ಸಿಗು, ನಿನ್ ಕೊಬ್ಬಿಳಿಸ್ತೀನಿ. ಮ್ಯಾಮ್ ಜಿಮ್ ಜಾಯ್ನ್ ಆಗಿದ್ದೀನಿ. ಈ ಕೊಬ್ಬು ಗಿಬ್ಬು ಎಲ್ಲ ಅವರೇ ಇಳಿಸ್ತಾರೆ. ನಿಮ್ಗೆ ಯಾಕೆ ಕಷ್ಟ? ಬಿಟ್ಬಿಡಿ. ಇಡಿಯಟ್, ಇದನ್ನೇ ಬೇಡ ಅಂತ ಅನ್ನೋದು. ನಿನಗಿದೆ, ಒಂದ್ಸಲ ನನ್ನ ಕೈಗೆ ಸಿಗಾಕೋ. ನನ್ನ ಕೊಬ್ಬಿಳಿಸೋದು ಹಾಗಿರಲಿ, ಆ ರಿಪೋರ್ಟಲ್ಲಿ ಅಂಥದ್ದು ಏನಿದೆ ಅಂತ ಗೊತ್ತಾದ್ಮೇಲೆ ನಿಂಗೆ ರಕ್ತ ಕಣ್ಣೀರು ಇಳಿಸ್ಲಿಲ್ಲ ಅಂದರೆ ನೋಡು. ಜಸ್ಟ್ ಲಿಸನ್ ಟು ಮೀ ಐ ಸೇ. ನಿಮ್ಮ ಹತ್ರ ಪರ್ಸೆಂಟೇಜ್ ಡೀಲ್ ಮಾಡಿಕೊಂಡು ಜನರಿಗೆ ಮೋಸ ಮಾಡೋನು ಅನ್ಕೊಂಡ್ರ? ನನಗಂಥ ದುಡ್ಡಿನ ಅವಶ್ಯಕತೆ ಇಲ್ಲ. ನಿಮ್ಮಂಥವ್ರಿಗೆ ಟೆಂಡರ್ ಕೊಡಿಸಿ ನನ್ನ ಹೆಸರು ಹಾಳು ಮಾಡ್ಕೊಳ್ಳ. ಇಡ್ರಿ ಫೋನ್ನ. ಯೂಸ್ಲೆಸ್ ಫೆಲೋಸ್. ಆರ್ತಿ, ಆರ್ತಿ, ಅಪ್ಪ 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 ಅಪ್ಪ, ಯಾರಾದ್ರೂ ಇದ್ದೀರಾ? ಅಪ್ಪ 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 ಎದ್ದೇಳಿ. ಅಪ್ಪ ಅಪ್ಪ. ವಾಟ್? ಅಪ್ಪ ಅಂದ್ಲ? ಈ ಮನುಷ್ಯಂಗೆ ಇವಳು ಅಪ್ಪ ಅಂದ್ಲ? ಏನಾಗಂದ್ರೆ ಇವಳಿಗೆಲ್ಲ ಗೊತ್ತಾಗಿದ್ಯಾ? ಆಂಟಿನ ಅಮ್ಮ ಅಂದರೆ ತಪ್ಪಲ್ಲ, ಆದರೆ ಅಪ್ಪಂಗೆ ಮಾತ್ರ ಅಪ್ಪ ಅನ್ನೋಕ್ಕೆ ಸಾಧ್ಯ. ಅಂಕಲ್ನ ಯಾರು ಅಪ್ಪ ಅನ್ನಲ್ಲ. ಮತ್ತ್ಯಾಕೆ ಇವಳು ಹಾಗಂದ್ಲು? ಯಾಕೆ? ಮಾ, ಆಂಟಿ ಬೇಗ ಬನ್ನಿ ಪ್ಲೀಸ್. ನಕ್ಷತ್ರ, ಏನಾಯ್ತು? ಯಾಕೆ ಹಾಕು? ರೀ, ಅಯ್ಯೋ ಅಯ್ಯೋ, ರೀ ರೀ, ಏನಾಯ್ತು? ನಕ್ಷತ್ರ, ಏನಾಯ್ತು ಇವ್ರಿಗೆ? ರೀ, ಏನಾಯ್ತು ನಿಮ್ಗೆ? ನಕ್ಷತ್ರ, ಏನಾಯ್ತು? ಅಣ್ಣ ಅಣ್ಣ, ಯಾಕೆ ಈ ತರ ಕೂತ್ಕೊಂಡಿದ್ಯಾ? ಇವ್ರಾಗ್ಲೇ ಕಾಲ್ ಮಾಡ್ತಾ ಎದೆ ಇಟ್ಕೊಂಡು ಬಿದ್ದೋದ್ರು. ನೀವು ಡಾಕ್ಟರ್ ಕಾಲ್ ಮಾಡಿ ಪ್ಲೀಸ್. ಬೇಡ ಬೇಡ, ಹಾಗೆಲ್ಲ ಏನೂ ಆಗಿಲ್ಲ ನಂಗೆ. ನೀವೆಲ್ಲ ಕಾಮಾಗಿರಿ. ನೋಡಿ, ಇಂಥ ವಿಷಯನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಇಲ್ಲ, ನಾವೇ ಹಾಸ್ಪಿಟ್ಲಿಗೆ ಹೋಗೋಣ. ತಡೆ ಮಾಡೋದು ಬೇಡ, ಆದಷ್ಟು ಬೇಗ ಟ್ರೀಟ್ಮೆಂಟ್ ಸಿಗ್ಬೇಕು. ಆ ಥರ ಎಲ್ಲ ಏನೂ ಇಲ್ಲ ಪುಟ್ಟ, ಏನು ಬೇಡ. ಅಮ್ಮ, ಏನ್ ನೋಡ್ತಾ ಕೂರ್ತಿದ್ದೀರಾ? ಡಾಕ್ಟರ್ ಕಾಲ್ ಮಾಡಿ, ಬೇಗ ಬರ್ಲಿ ಅವರು. ನೀವು ನೀರು ಕುಡೀರಿ. ಅಪ್ಪ 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 ಎದ್ದೇಳಿ. ಅಪ್ಪ ಅಪ್ಪ. ನನ್ನ ಸಮಾಧಾನಕ್ಕೆ ಏನೇನೋ ಅನ್ಕೊಂಡು ಎಷ್ಟು ಇಗ್ನೋರ್ ಮಾಡಿದ್ರು
ಮತ್ತದೇ ಕಣ್ಮುಂದೆ ಬರ್ತದೆ. ಅವಳು ಯಾಕಪ್ಪ ಅನ್ಲು, ಯಾವತ್ತೂ ಇಲ್ದಿರೋದು ಯಾಕೆ ಹಾಕೋಗಿದ್ಲು? ಅವಳಿಗೆಲ್ಲ ಗೊತ್ತಾಗಿದ್ಯಾ? ಇಲ್ಲ ಆ ಟೆನ್ಷನಲ್ಲಿ ಹಾಗೆ ಬಂತ? ಗಾಡ್, ಇರೋ ನೆಮ್ಮದಿನೂ ಹಾಳು ಮಾಡಿದ್ಲು. ತಲೆ ಕೆಟ್ಟೋಗ್ತಿದೆ. ಮ್ಯಾಮ್, ಸರ್ ನಿಮ್ನ ಕೂಗ್ತಾ ಇದ್ದಾರೆ. ಮಗಳಾಗಿ ಇಂಥ ಟೈಮಲ್ಲಾದ್ರೂ ಸ್ವಲ್ಪ ತಪ್ಪನ್ ಜೊತೆ ಇರೋದಲ್ವಾ? ಅವಳಿದಾಳಲ್ಲ. ಮ್ಯಾಮ್, ಏನಂದ್ರೆ? ಕಿವಿ ಕೇಳ್ಸಲ್ವಾ? ಅವಳಿದಾಳಲ್ಲ ಅಂತ ಅಂದೆ. ಈಗ ಅವಳೇ ಅವ್ರಿಗೆ ಮಗಳ ತರ. ನಾನಿದ್ರು ಇಲ್ದೇ ಇರೋ ಹಾಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನನ್ಗೆ ಆ ಡ್ರಾಮಾನೆಲ್ಲ ನೋಡೋಕ್ಕಾಗಲ್ಲ. ಹ್ಞೂ ಮ್ಯಾಮ್, ನಿಜ. ನೀವೊಂಥರ ಯಾರಿಗೂ ಬೇಡವಾಗಿರೋ ಪೀಸ್. ಈ ಕಡೆ ಭೂಪತಿ ಸೇರು ಮೂಸಲ, ಈ ಕಡೆ ಮನೆಯವರು ಯಾರು ಕ್ಯಾರೆ ಅನ್ನಲ್ಲ. ನಿಮ್ದೊಂಥರ ನಾಯಿ. ಸಿಟ್ಟು ಮಾಡ್ಕೊಂಬಿಡಿ ಮ್ಯಾಮ್, ಇರೋ ವಿಷಯನ ಹೇಳ್ತಿರೋದು. ಇದಕ್ಕೆಲ್ಲ ಆ ನಕ್ಷತ್ರನೇ ಕಾರಣ. ಎಂಗೇಜ್ಮೆಂಟ್ ಆಯ್ತಲ್ಲ, ಫಸ್ಟ್ ಅವಳು ನಾವು ಅದೋಡ್ಸಿ. ನಿಮ್ ಇರಿಟೇಷನ್ ನಂಗೆ ಅರ್ಥ ಆಗುತ್ತೆ ಮ್ಯಾಮ್. ಆ ಡ್ರಾಮಾ ನೋಡಕ್ಕಾಗ್ತಿಲ್ಲ. ಏನೋ ಸ್ವಂತ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಡ್ತಿದ್ದಾಳೆ. ನಿನ್ಗೂ ಗೊತ್ತಾಗೋಯ್ತಾ? ಏನ್ ಗೊತ್ತಾಗೋದು? ಏನಿಲ್ಲ, ನಾನು ಸ್ವಲ್ಪ ಹೊತ್ತು ಒಬ್ಳೇ ಇರ್ಬೇಕು. ನೀನ್ ಹೋಗು. ನೀವಿಬ್ಬರು ಗಾಬರಿ ಆಗಬೇಡಿ. ನನಗೀಗ ಸರಿ ಹೋಗ್ತಾ ಇದೆ, ನೋವೆಲ್ಲ ಏನೂ ಇಲ್ಲ. ನೀನು ಸುಮ್ಮನಿರೋಣ. ದಿನ ಬೆಳಗಾದ್ರೆ ಇಂಥ ನ್ಯೂಸ್ಗಳನ್ನೆಲ್ಲ ನೋಡಿ ನೋಡಿ ಭಯ ಕೂತಿದೆ. ನೆಗ್ಲೆಕ್ಟ್ ಮಾಡೋದು ಬೇಡ. ನಕ್ಷತ್ರ ತುಂಬ ಹೆದರ್ಕೊಂಡಿದ್ದಾಳೆ ಗೊತ್ತಾ. ಡಾಕ್ಟ್ರು ಬರೋವರೆಗೂ ಕಾಯ್ಕೊಂಡು ಅಲ್ಲೇ ಬಾಗ್ಲಲ್ಲಿ ನಿಂತಿದ್ದಾಳೆ. ಆರ್ತಿ, ಪಾಪು ಎಲ್ಲಿ? ನನಗೆ ಹೀಗಾಗಿದೆ ಅಂತ ಅವಳಿಗೆ ಗೊತ್ತಾಯ್ತಾ? ಅದು ಅವಳು ನೋಡಿಲ್ಲ ಅನ್ಸುತ್ತೆ, ಇಲ್ಲಾಂದ್ರೆ ಬಂದಿರೋಳು. ಡಾಕ್ಟರ್ ಶೇಖರ್ ಔಟ್ ಆಫ್ ಸ್ಟೇಷನ್ ಇದ್ದಾರಂತೆ. ಸೊ ನನಗೆ ಬರೋಕೆ ಹೇಳಿದ್ರು. ನಾನು ಡಾಕ್ಟರ್ ಮಾಧವ್ ಅಂತ. ನಮಸ್ಕಾರ ಡಾಕ್ಟರ್. ಡಾಕ್ಟ್ರು ಕಾಲ್ ಮಾಡಿ ಹೇಳಿದ್ರು ನಮಗೆ. ಆ್ಯಕ್ಚುಲಿ ಇವ್ರು ಇದ್ದಕ್ಕಿದ್ದ ಹಾಗೆ ಇದೇ ಹಿಡ್ಕೊಂಡು ಕುಸೋದು ಬಿದ್ದುಬಿಟ್ರು. ನಮಗೆಲ್ಲ ತುಂಬ ಗಾಬರಿ ಆಗ್ತಾ ಇದೆ. ಅದೇನಾಗಿದೆ ಅಂತ ಸ್ವಲ್ಪ ನೋಡಿ ಡಾಕ್ಟರ್. ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು ಅಂದರೆ ಬೇಕಾದರೆ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತೀವಿ. ಆರ್ತಿ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಮ್ಮ ಟೆನ್ಷನ್ ನಮಗೆ. ಡಾಕ್ಟರ್ ಪ್ಲೀಸ್. ಗಾಬರಿ ಆಗೋದೇನು ಬೇಡ. ಈಸ್ ಫೈನ್. ಗ್ಯಾಸ್ಟ್ರಿಕ್ಗೆ ಈಗ ಆಗಬೇಕು ಅಂತ ಅನಿಸುತ್ತೆ. ಯಾವುದಕ್ಕೂ ಒಂದ್ಸಲಿ ಫುಲ್ ಬಾಡಿ ಚೆಕಪ್ ಮಾಡಿಸಿ, ನಿಮಗೂ ಸಮಾಧಾನ ಆಗುತ್ತೆ. ಅದೆಲ್ಲ ಏನು ಬೇಡ ಡಾಕ್ಟ್ರೆ. ಐ ಆಮ್ ಆಲ್ ರೈಟ್ ನಾವು. ಡಾಕ್ಟರ್ ಹೇಳಿದ್ದಾರೆ ಅಂದಮೇಲೆ ಅದೇನಿದೆಯೋ ಅದು ಮಾಡಿಸ್ಬೇಕು. ಅದ್ರಲ್ಲಿ ನೀವು ಬೇಕು ಬೇಡ ಅಂತೆಲ್ಲ ಹೇಳೋಂಗಿಲ್ಲ. ಡಾಕ್ಟ್ರೆ, ಇವ್ರನ್ನ ನಾವು ಕರ್ಕೊಂಡು ಬರ್ತೀವಿ. ನಿಮ್ಮ ಮಗಳು ತುಂಬ ಹೆದರ್ಕೊಂಡಿದ್ದಾರೆ. ಅವ್ರ ಸಮಾಧಾನಕ್ಕಾದರೂ ಒಂದ್ಸಲ ಚೆಕಪ್ ಮಾಡಿಸಿ. ನಾನು ಇವ್ರ ಮಗಳಲ್ಲ ಡಾಕ್ಟ್ರೆ. ಭೂಪತಿ ಸರ್, ನಾನು ಕಾಲ್ ಮಾಡಿ. ಹಲೋ,
ಹಾಯ್ ಭೂಪತಿ. ಹಾಯ್ ಶ್ವೇತಾ. ಹೇಳಿ, ಆಫೀಸಲ್ಲಿದ್ದೀರಾ? ಕೆಲಸ ಎಲ್ಲ ಆಯ್ತಾ? ಕೆಲಸ ಎಲ್ಲ ಮುಗಿಸಿದೀನಿ. ಈಗ ಮನೆ ಕಡೆ ಹೊರಟಿದ್ದೀನಿ. ಆಕ್ಚುಲಿ ನಮ್ಮ ಮನೆಗಲ್ಲ, ನಿಮ್ಮ ಮನೆಗೆ. ಓ ಮೈ ಗಾಡ್, ರಿಯಲಿ? ಕೊನೆಗೂ ನನ್ನ ನೆನಪಾಯ್ತಲ್ಲ ನಮಗೆ. ವಾಟ್ ಇಸ್ ದಿಸ್ ಶ್ವೇತಾ? ನನಗೆ ನಿಮ್ಮ ನೆನಪೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದೀರಾ. ನಿಮಗೆ ನನ್ನ ಕಾಲು ಮೆಸೇಜು ಏನೂ ಮಾಡಲ್ವಾ? ಮಾಡ್ತಿರ್ತೀರಾ, ಬಟ್ ಯು ನೋ ಐ ಕೈಂಡ್ ಆಫ್ ಮಿಸ್ ಯು ಭೂಪತಿ. ನಿಮ್ಮ ಜೊತೆ ಇನ್ನೂ ಜಾಸ್ತಿ ಮಾತಾಡಬೇಕು, ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಐ ನೋ ಐ ಅಂಡರ್ಸ್ಟ್ಯಾಂಡ್. ಮೀಟ್ ಮಾಡಬೇಕು, ಡಿನ್ನರ್ಗೆ ಹೋಗಬೇಕು, ನನಗೂ ಅನ್ನಿಸ್ತಿರುತ್ತೆ. ಬಟ್ ಏನು ಮಾಡೋಣ, ಇಬ್ಬರೂ ಬ್ಯುಸಿ ಇದ್ದೀವಿ. ನೀವು ನಿಮ್ಮ ಆಫೀಸ್ ಜಾಬಲ್ಲಿ ಬ್ಯುಸಿ ಇದ್ದೀರಾ, ನಾನು ನನ್ನ ಆಫೀಸ್ ಜಾಬಲ್ಲಿ ಬ್ಯುಸಿ ಇದ್ದೀನಿ. ಒಟ್ಟಿಗೆ ಮೀಟ್ ಮಾಡೋದಕ್ಕೆ ಟೈಮ್ ಸಿಗ್ತಿಲ್ಲ. ಐ ಅಂಡರ್ಸ್ಟ್ಯಾಂಡ್. ಎನಿವೇಸ್, ಇವಾಗ ಮನೆಗೆ ಬರ್ತಿದ್ದೀರಲ್ಲ, ಅಮ್ಮಗೆ ಹೇಳ್ತೀನಿ, ಎಲ್ಲರೂ ಒಟ್ಟಿಗೆ ಡಿನ್ನರ್ ಮಾಡೋಣ. ಓ ಮೈ ಗಾಡ್ ಮ್ಯಾಮ್, ಭೂಪತಿ ಸರ್ ಬರ್ತಿದಾರಾ? ಡಿನ್ನರ್ ಮಾಡ್ತಾರಂತ? ವಾವ್! ಸಾರಿ ಭೂಪತಿ, ಹೇಳಿ. ಶ್ವೇತಾ, ನಾನು ಮನೆಗೆ ಊಟಕ್ಕೆ ಬರ್ತಿಲ್ಲ, ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ವಾವ್, ಹೊರಗಡೆನಾ? ಎಲ್ಲಿ? ಎಲ್ಲಿ ಅಂತ ಆಮೇಲೆ ಗೊತ್ತಾಗುತ್ತೆ. ನಾನು ಬರೋ ಅಷ್ಟೊತ್ತಿಗೆ ರೆಡಿ ಇರಬೇಕು. ಇಸ್ ದಟ್ ಫೈನ್? ಓಕೆ, ಶೋರ್. ಬೇಗ ಬನ್ನಿ, ಐ ವಿಲ್ ಬಿ ವೇಟಿಂಗ್. ಸಿ ಯು, ಟೇಕ್ ಕೇರ್, ಬಾಯ್. ಬಾಯ್. ಏನಂತೆ? ಸಾಹೇಬ್ರು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ಟ್ರ್ಯಾಕಿಗೆ ಬರ್ತಿದ್ದಾರೆ. ವಾವ್, ಏನ್ ಮ್ಯಾಜಿಕ್ ಮಾಡಿದ್ರೆ ಮ್ಯಾಮ್. ಹೇಳ್ದೆ ಕೇಳ್ದೆ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಿದ್ದಾರೆ. ಮೋಸ್ಟ್ಲಿ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರ್ ಇರಬೇಕು ಅಲ್ವಾ? ಹೇಳೋ ಮಿಸ್ಟ್ರಿ. ಏನ್ ಮಾಡ್ತಿದ್ದಾರೆ ನಮ್ ಖಾಲಿ ಡಬ್ಬಿ ಮೇಡಮು? ನನ್ಗೇನಪ್ಪ ಕೆಲಸ? ಮಾಡಿ ಕೊಡ್ತಾರೆ, ತಿನ್ನೋದು ಮಲ್ಗೋದು ಅಷ್ಟೇ. ಹಾಗಾದ್ರೆ ಫುಲ್ಲು ಫ್ರೀ ಅನ್ನು. ಫುಲ್ ಓದ್ಲಾ? ಯಾಕೆ, ನಿಂದೇನಾದ್ರೂ ಕೆಲಸ ಆಯ್ತಾ? ಸರಿ, ನಾನು ಇವಾಗ ಮನೆಗೆ ಬರ್ತಾ ಇದ್ದೀನಿ, ಆದಷ್ಟು ಬೇಗ ರೆಡಿ ಆಗು, ಹೊರಗಡೆ ಹೋಗೋಣ. ನನ್ನನ್ನ? ಅಪ್ಪ ಮಾರಯ್ಯ, ನೀನು ಅಷ್ಟೊಂದು ಖಾಲಿ ಬಿದ್ದಿದ್ರೆ ಶ್ವೇತಾ ಮೇಡಮ್ನ ಕರ್ಕೊಂಡೋಗು. ಪಾಪ ಅವ್ರು ಕಾಯ್ತಿರ್ತಾರೆ. ನನಗೆ ನಾಳೆ ಸಿಗು. ಅಯ್ಯೋ, ಪೂರ್ತಿ ಕೇಳಿಸ್ಕೊಳ್ಳೋ. ನಿಮ್ ಶ್ವೇತಾ ಮೇಡಮ್ಗೂ ರೆಡಿ ಆಗಿರಿ, ಹೋಗೋಣ ಅಂತ ಹೇಳಿದೀನಿ. ಸೊ ನೀನು ಬೇಗ ರೆಡಿ ಆಗು, ಇಬ್ಬರನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀನಿ. ಎಲ್ಲಿಗೋ? ಅದೆಲ್ಲ ನಿನಗೆ ಯಾಕೆ? ರೆಡಿ ಆಗು ಅಂತ ಹೇಳಿದೀನಿ, ಆದಷ್ಟು ಬೇಗ ರೆಡಿ ಆಗು. ಸರ್ಪ್ರೈಸ್ ಇರ್ಬೇಕಲ್ವಾ ಒಂದು ಲೈಫಲ್ಲಿ. ಬಾಯ್, ಬೇಗ ರೆಡಿ ಆಗು. ಭೂಪತಿನಾ? ಹ್ಞೂ ಮೇಡಮ್. ಏನಂತೆ? ಅದು ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗೋ ಅಂದ. ವಾಟ್? ನಿನಗೂ ಬರಕ್ಕೆ ಹೇಳಿದ್ರಾ? ಮ್ಯಾಮ್ ಬನ್ನಿ, ಡ್ರೆಸ್ ಅಯನ್ ಮಾಡಿ ಇಟ್ಟಿದ್ದೀನಿ. ಹೋಗ ಬಟ್ಟೆನ ಸುಟ್ಟಾಕು, ನಾನು ಎಲ್ಲೂ ಹೋಗ್ತಿಲ್ಲ. ಮ್ಯಾಮ್ ಏನಾಯ್ತು? ಇಷ್ಟು ತನಕ ತಕ ತಕ ಅಂತ ಕುಣಿತಿದ್ರಿ, ಇವಾಗ ಕೊತ ಕೊತ ಅಂತ ಕೂತಿದ್ದೀರಾ. ಗ್ಯಾಪ್ ಅಲ್ಲಿ ಏನಾಯ್ತು? ಕರಿಬೇಕು ಅಡ್ಡ ಬಂತು. ಯಾವ ರೊಮ್ಯಾಂಟಿಕ್ ಡಿನ್ನರು ಇಲ್ಲ, ಮಣ್ಣು ಇಲ್ಲ. ಆ ಭೂಪತಿ ಇವಳನ್ನು ಇನ್ವೈಟ್ ಮಾಡಿದ್ದಾನೆ, ಇವಳು ಬರ್ತಿದ್ದಾಳೆ. ಇವಾಗ ಏನ್ ಮಾಡೋದು ಮ್ಯಾಮ್? ಏನಾದರೂ ಮಾಡು, ಆದರೆ ನಮ್ಮ ಮಧ್ಯ ಈ ಕರಿಬೇಕು ಬರಬಾರ್ದು. ಇವತ್ತು ನೈಟ್ ನನಗೆ ಭೂಪತಿಗೆ ಸೇರಿದ್ದು, ನಾವಿಬ್ಬರೇ ಇರಬೇಕು. ಗಾಟ್ ಇಟ್? ತಗೊಳ್ಳಿ. ನಾಳೆನೇ ಡಾಕ್ಟರ್ ಹತ್ರ ಹೋಗ್ತಿದ್ದೀವಿ. ಇಲ್ಲ ಬರಲ್ಲ ಬೇಡ ಅಂತೆಲ್ಲ ಹೇಳೋಂಗಿಲ್ಲ, ಸುಮ್ಮನೆ ರೆಡಿ ಆಗಬೇಕು. ಈಗ ರೆಸ್ಟ್ ಮಾಡಿ, ಊಟ ಆದಮೇಲೆ ಇನ್ನೊಂದು ಟ್ಯಾಬ್ಲೆಟ್ ತಗೋಬೇಕು, ಅದನ್ನ ಮಾತ್ರ ಮರಿಬೇಡಿ. ಪುಟ್ಟ, ನನಗೆ ಇಂಥ ಖುಷಿ ಸಿಗಲಿ ಅಂತಾನೆ ದೇವರು ನಿನ್ನನ್ನು 4 ದಿನದ ಮಟ್ಟಿಗಾದರೂ ನಮ್ಮ ಮನೆಯಲ್ಲಿ ಕಳಿಸಿರ್ಬೇಕು.
ಮಗಳ ಕೈಯಿನ ಪ್ರೀತಿ ಆರೈಕೆ ನನಗೆ ಹೊಸದು, ಆದರೆ ಹಿತವಾಗಿದೆ. ನನಗೂ ಅಷ್ಟೆ. ಅಪ್ಪ ಅನ್ನೋ ಜೀವಕ್ಕೆ ಅಂಟ್ಕೊಂಡು ಕೂತು ಮಾತಾಡ್ಸೋದು, ಪ್ರೀತಿಸೋದು, ಆರೈಕೆ ಮಾಡೋದು ಎಲ್ಲ ಹೊಸದೆ. ನಾನು ಇದಕ್ಕೆಲ್ಲ 23 ವರ್ಷ ಕಾದಿದ್ದೀನಿ ಅಪ್ಪ. ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಏಯ್, ಎಂಗೇಜ್ಮೆಂಟ್ ಆಗಿರೋ ಕಪಲ್ ಮಧ್ಯ ಗ್ಯಾಪಲ್ಲಿ ತೂರ್ಕೊಂಡು ಹೋಗ್ತೀಯಲ್ಲ, ನಿಂಗೇನು ಅನ್ಸಲ್ವಾ? ಮೇಡಮ್, ಏನೋ ಹೊಸದಾಗಿ ಎಂಗೇಜ್ಮೆಂಟ್ ಆಗಿದೆ, ಅವರಿಬ್ರೆ ಓಡಾಡಬೇಕು, ಮಾತಾಡಬೇಕು ಅಂತೆಲ್ಲ ಇರುತ್ತೆ. ಏನೋ ಕರ್ಟಸಿಗೆ ಬಾ ಅಂತ ಕರೆದ ತಕ್ಷಣ ರೆಡಿಯಾಗಿ ನಿಂತ್ಬಿಡೋದಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಇವಾಗ ನಾನೇನು ಮಾಡಬೇಕು? ಅದೂ ನಾನೇ ಹೇಳ್ಬೇಕಾ? ಭೂಪತಿ ಸರ್ ಬಂದಾಗ ಅವ್ರ ಕಣ್ಣಿಗೆ ಕಾಣಿಸ್ದಂಗೆ ಎಲ್ಲಾದ್ರೂ ಹಾಳಾಗೋಗು. ಮೊಬೈಲ್ ಸ್ವಿಚ್ ಆಫ್ ಮಾಡು, ಅವರಿಬ್ರು ಹೋದ್ಮೇಲೆ ವಾಪಸ್ ಬಾ, ಓಕೆನಾ? ಸ್ವಿಚ್ ಆಫ್ ಮಾಡಿದ್ದೀನಿ. ಮೊಬೈಲ್ ನನ್ನ ಹತ್ರನೇ ಇರಲಿ. ನೀನು ನಂಬೋಕ್ಕಾಗಲ್ಲ, ಛತ್ರಿ ನೀನು. ಇಲ್ಲ ಮೇಡಮ್, ಹೋಗಲ್ಲ ಅಂದಮೇಲೆ ಅವ್ರ ಮಧ್ಯೆ ನಾನು ಹೋಗಲ್ಲ. ಅವನು ಬಾ ಅಂದಿದ್ದಕ್ಕೆ ಇಲ್ಲ ಅನ್ನಕ್ಕಾಗದೆ ಹ್ಞೂ ಅಂದೆ ಅಷ್ಟೆ. ಬೇಡ, ಇವಾಗ ನಾನು ಹೇಳ್ದಷ್ಟು ಮಾಡು. ಸರ್ ಬರೋ ಟೈಮ್ ಆಯ್ತು. ಕಣ್ಣಿಗೆ ಕಾಣಿಸ್ದಂಗೆ ಎಲ್ಲಾದ್ರೂ ಜೂಟಾಗು, ಹೊರಡು. ನಡಿ. ಭೂಪತಿ ಸರ್ ಬಂದಾಗ ಅವ್ರ ಕಣ್ಣಿಗೆ ಕಾಣಿಸ್ದಂಗೆ ಎಲ್ಲಾದ್ರೂ ಹಾಳಾಗೋಗು. ಮೊಬೈಲ್ ಸ್ವಿಚ್ ಆಫ್ ಮಾಡು, ಅವರಿಬ್ರು ಹೋದ್ಮೇಲೆ ವಾಪಸ್ ಬಾ, ಓಕೆನಾ? ಓಹ್ ಭೂಪತಿ, ಶ್ವೇತಾ ಹೇಳಿದ್ಲು ನೀನು ಬರ್ತೀಯಾ ಅಂತ. ಮತ್ತೆ ಯಾವ ಕಡೆ ಹೋಗ್ತಾ ಇದ್ದೀರಾ ಡಿನ್ನರ್ಗೆ? ಸರ್ಪ್ರೈಸ್, ಬಂದ್ಮೇಲೆ ಅವರೇ ಹೇಳ್ತಾರೆ. ಓಹ್, ಹಾಗಿದ್ರೆ ಹೆಚ್ಚಿಗೆ ಕೆತ್ಕಲ್ಲ ಬಿಡು. ಹ್ಯಾವ್ ಫನ್. ಥ್ಯಾಂಕ್ ಯು. ಯಾರಿಗೋ ನನ್ನ ಮಗಳು ತುಂಬ ನೆನಪಾಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ದಿಢೀರಂತ ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಒಳ್ಳೇದೆ. ನೀವಿಬ್ರು ಒಟ್ಟಿಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರೋ ಅಷ್ಟೇ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋತೀರ. ನಮಗಂತೂ ಮದುವೆಗೆ ಮುಂಚೆ ಇಬ್ಬರು ಅಲ್ಲಿ ಇಲ್ಲಿ ಹೋಗಬಾರ್ದು, ಎಲ್ಲೂ ಕಾಣಿಸ್ಕೋಬಾರ್ದು, ಆ ಥರ ಎಲ್ಲ ಫಾರ್ಮಾಲಿಟೀಸೇ ಇಲ್ಲ. ಖುಷಿಯಾಗಿರಿ, ಆರಾಮಾಗಿರಿ. ಆದರೆ ನಿಮ್ಮ ತಾಯಿಗೂ ಒಂದು ಮಾತು ತಿಳಿಸ್ಬಿಡಿ, ಅವ್ರೇನೋ ಅನ್ಕೋಬಾರ್ದಲ್ವಾ? ಅಯ್ಯಯ್ಯೋ, ಹಾಗೇನಿಲ್ಲ. ಇನ್ಫ್ಯಾಕ್ಟ್ ಅಮ್ಮನೇ ನನಗೆ ಬೈತಿರ್ತಾರೆ. ನನ್ನ ಸೊಸೆ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವಂತ ಬೈದು ಬೇರೆ ಕಳಿಸ್ತಾರೆ. ಪರ್ಫೆಕ್ಟ್ ಸೊಸೆಗೆ ಪರ್ಫೆಕ್ಟ್ ಅತ್ತೆ. ಹಾಯ್ ಸರ್, ಮ್ಯಾಮ್ ರೆಡಿ ಆಗ್ತಿದ್ದಾರೆ, ಇನ್ನೊಂದು 5 ನಿಮಿಷ ಬರ್ತಾರೆ. ನೋ ಇಶ್ಯೂಸ್, ಲೆಟ್ ಟೇಕ್ ಅ ಟೈಮ್. ಆಮೇಲೆ ನಕ್ಷತ್ರಗೂ ರೆಡಿ ಆಗು ಅಂತ ಹೇಳಿದ್ದೆ, ನಕ್ಷತ್ರ ಕಾಣಿಸ್ತಿಲ್ಲ, ಒಂಚೂರು ಕರಿತೀರಾ? ಮೇಲೆ ಇವ್ರಿಗೆ ಟ್ಯಾಬ್ಲೆಟ್ ಕೊಡೋಕೆ ಹೋಗಿದ್ಲು. ಒಂದು ನಿಮಿಷ ಇರಪ್ಪ, ಕರಿತೀನಿ. ನನ್ನ ಮ್ಯಾಮ್ ಕರ್ಕೊಂಬರ್ತೀನಿ. ಹಾಂ, ನೀವು ಕೂತಿರೋ, ನಾನು ಕುಡಿಯೋಕೆ ಏನಾದರೂ ತರ್ತೀನಿ. ಥ್ಯಾಂಕ್ ಯು. ನಾಟಿ ಮ್ಯಾಮ್ ನೀವು. ಅಲ್ವಾ? ನಕ್ಷತ್ರ ಏನಾದರೂ ನಮ್ಮ ಜೊತೆ ಬರಬೇಕು,
ನಿನ್ ಗುಂಡಿ ತೋಡಿ ಅಲ್ಲೇ ಊತಾಕ್ತೀನಿ. ಆವಾಗ ನಾನು ನಾಟಿನ ಘಾಟಿನ ಅಂತ ಗೊತ್ತಾಗತ್ತೆ. ಇಡಿಯಟ್. ಹಾಯ್ ಭೂಪತಿ. ಹಾಯ್. You're looking beautiful. ನಾನು ಹೇಳ್ದೆ ತಾನೆ, ಇವಾಗ ನೋಡಿ ಸರ್ ಹೇಳಿದ್ರು. ಥ್ಯಾಂಕ್ ಯು ಭೂಪತಿ. ಅದು ನೀವು ಅರ್ಜೆಂಟ್ ಅಂದ್ರಲ್ಲ, ಸೊ ಬೇಗ ಬೇಗ ರೆಡಿಯಾಗಿ ಬಂದೆ. ಅಬ್ಬಬ್ಬಬ್ಬಬ್ಬ, ಇನ್ನೊಂದು 5 ನಿಮಿಷಕ್ಕೆ ಕನ್ನಡಿನೇ ಹೊರಗೆ ದಬ್ಬಿರೋದು. ಇವಾಗಲಾದರೂ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ತೀರಾ? ಐ ಆಮ್ ವೆರಿ ಕ್ಯೂರಿಯಸ್. ಶೋ, ನಿಮ್ಮ RJ ಸ್ಟೇಷನ್. ವಾಟ್? ಎಸ್, ಗುಡ್ ನೈಟ್ ವಿತ್ RJ ಸಖಿ ಶೋ ಮತ್ತೆ ಶುರು ಆಗಬೇಕು. ಅದಕ್ಕೆ ಇವತ್ತು ನಿಮ್ಮನ್ನ ನಿಮ್ಮ ಸ್ಟುಡಿಯೋ ಕರ್ಕೊಂಡು ಹೋಗ್ತಾ ಇದ್ದೀನಿ. And one more thing, ನಕ್ಷತ್ರನೂ ಕರ್ಕೊಂಡ್ಬನ್ನಿ. ಅವಳು ನನ್ನ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊಬೇಕು. ಚೆನ್ನಾಗಿರುತ್ತೆ.